ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮ್ಯೂಸಿಕ್ ಲವರ್ ಚೈತುಮರಿ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಧರ್ಮ ದೇವತೆ ಗುಡಿಗೆ ಬಂದೀವಿ. ಇವತ್ತು ನಮ್ದು 12ನೇ ದಿನದ ಚಾಲೆಂಜಿಂಗ್ ವಿಡಿಯೋ ಚಾಲು ಆಗೈತಿ. ಬರೀ ಒಳಗೆ ಕರ್ಕೊಂಡು ಹೋಗ್ತೀನಿ. ಧರ್ಮ ದೇವತೆಗೆ ಇನ್ನೊಂದು ಹೆಸರು ಭೀಮಾಂಬಿಕಾ ದೇವಿ ಅಂಥೇಳಿ. ಇಲ್ಲಿ ಗುಡಿ ಒಳಗೆ ಹೋಗೋಕೆ ಮುನ್ನ 2 ಗುಂಡ್ಕಲ್ ಅದಾವ. ಅಂದ್ರೆ ನಮ್ಮ ಮನಸ್ಸಿನೊಳಗೆ ಏನಾದರೂ ಕೇಳ್ಕೊಂಡ ನಾವು ಅದನ್ನೇನಾದರೂ ಎತ್ತಿದ್ರೆ ಅದು ಸಕ್ಸಸ್ ಆಗುವಂಗಿತ್ತಂತಂದ್ರೆ ಅದು ಮ್ಯಾಗ ಹೇಳುತ್ತೆ, ಇಲ್ಲಾಂದ್ರೆ ಹೇಳೋದಿಲ್ಲ. ಕೇಳ್ಬೇಕಂತಂದ್ರೆ ಸಕ್ಸಸ್ ಆಗುತ್ತೆ ಇಲ್ಲ ಅಂತ ಕೇಳಿ ಮುಂದುವರಿಯೋದು ಒಳ್ಳೇದಂಥೇಳಿ ಆ ಗುಂಡ್ಕಲ್ಲಿ ಇಟ್ಟಿರ್ತಾರೆ. ಪೂಜೆ ಮಾಡಿ ದೇವ್ರ ಶಕ್ತಿ ಅದರೊಳಗೆ ಇರುತ್ತೆ. ಒಳಗೆ ಬಂದ ತಕ್ಷಣ ನಮ್ಮಪ್ಪ ನಮಸ್ಕಾರ ಮಾಡಿದ್ದ ದೇವರಿಗೆ. ನಾನು ಹಂಗೆ ಪ್ರದಕ್ಷಿಣೆ ಹಾಕಕ್ಕೆ ಶುರು ಮಾಡಿದ್ನಿ. ನಾನು ಈಗ 2 ಸುತ್ತ ಪ್ರದಕ್ಷಿಣೆ ಹಾಕಿ ದೇವ್ರ ಹತ್ರ ದೇವ್ರ ಹತ್ರ ಬಂದು ನಮಸ್ಕರಿಸಿ ಹಂಗೆ ಮತ್ತು ಅವ್ರ ಪೂಜಾರಿ ಅಮ್ಮಾರ ಕಾಲನ್ನು ಸ್ವ ಮಾಡಿದ್ನಿ. ಅವ್ರು ನನಗೆ ಹಣ್ಣು ಮತ್ತು ಹೂವು ಪ್ರಸಾದ ಕೊಟ್ರು. ನಾವಿವತ್ತು ಧರ್ಮ ದೇವತೆ ಗುಡಿಗೆ ಬಂದೀವಿ. ನನ್ನ ಆರಾಧ್ಯ ದೇವರಂತ ಹೇಳ್ಬೋದು. ಎಲ್ಲ ಕಷ್ಟನೂ ದೂರ ಮಾಡ್ತಾಳೆ. ನನಗೂ ಹಿಂಗೆ ಫಸ್ಟ್ ಕಷ್ಟ ಇತ್ತು. ನಮ್ಮವ್ವ ಬಂದು ಇಲ್ಲಿ ಕಾಯಿ ಕಟ್ಟಿದ್ರಿಂದ ನನಗೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಯ್ತು. ನೀವು ಬರ್ಬೋದು ಇಲ್ಲಿ. ಈ ಮಠದ ಪೂಜಾರಿ ಅಮ್ಮಾರವ್ರ ಈ ಮಠದ ಬಗ್ಗೆ ಒಂದು ಸ್ವಲ್ಪ ಹೇಳ್ತಾರೆ ಕೇಳಿ. ನಾವು ಪೂಜೆ ಮಾಡ್ತಿರೋ ಮರ ನಮ್ಮ ಮನೆಯವರ ತಂದೆ ದೇವಿ ರೀ. ಅವರು ಐತಾದ್ರಿ. ನಾವು ನನ್ನ 7 ಮಕ್ಕಳು ನಾವು ನಡ್ಸ್ಕೊಂಡು ಹೋಗ್ತೀವಿ. ಕಾಯಿ ಕಟ್ತಾರೆ ರೀ. ಒಳ್ಳೆದಾಗನ ಬೀಸ್ತಾರ ಮರ ಮತ್ತು ತೊಟ್ಟಲ್ಲಿ ಕಾಯಿ ಕಟ್ತಾರೆ. ಮಕ್ಕಳ ಸಂಬಂಧ ಎಲ್ಲ ವಿಷಯಕ್ಕೆ ಕಾಯಿ ಕಟ್ತಾರೆ. ನಾವು ಇಲ್ಲಿ ಕಾಯಿ ಕಟ್ಟಿದ್ವಿ. ನಮ್ಮವ್ವ ಬೇಡ ಅಂದರು. ಮಕ್ಕಳ ಸಂಬಂಧ ಅಂತ ತೊಟ್ಲಿಗೆ ಕಾಯಿ ಕಟ್ಸಿದ್ರು. ಕಾಯಿ ಕಟ್ಸಿದ್ದು 1 ವರ್ಷದೊಳಗೆ ನನಗೊಂದು ಪಾಪು ಆಯ್ತು. ನೀವು ಹಂಗೆ ಏನಾದರೂ ನಿಮಗೆ ಪ್ರಾಬ್ಲಮ್ ಇದ್ರೆ ಬರ್ರಿ ತಾಯಿ ಹತ್ರ ಬಂದು ಬೇಡ್ಕೋರಿ. ನಿಮ್ಮ ಆಸೆ ಎಲ್ಲ ಈಡೇರ್ತೈತಿ. ಇಲ್ಲಿ ಎಷ್ಟು ವರ್ಷದಿಂದ ಅಮ್ಮ ನೆಲೆಸಲ್ಲ? 25 ವರ್ಷ ಆತ್ರಿ. 25 ವರ್ಷದಿಂದ ನೀವೇ ಮಾಡ್ಕೊತಾ ಬರ್ತೀರಿ? ನಾವ್ರಿ ಆಮೇಲೆ ಸ್ವಂತ ಮಠ. ನಾವು ಅಲ್ಲಿ ಇಟ್ಗಿಗೆ ಇಟ್ಕೊಂಡಿದ್ದೀವಿ ರೀ. ನಮಗೆಲ್ಲ ಒಳ್ಳೇದಾಯ್ತು. ಮಠ ಮಾಡಿದ್ವಿ. ಇಟ್ಗಿಂತ ಇಲ್ಲಿ ಬಂದಾಳ್ರಿ ಅಮ್ಮ. ಎಲ್ಲ ಕೆಲ್ಸಕ್ಕೆ ಅದಾಳ್ರಿ. ಧರ್ಮ ದೇವತಿ ಅಂತ. ಧರ್ಮ ಇದ್ರು ಮಾಡ್ತಾಳ್ರಿ. ಯಾರು ಧರ್ಮ ಮಾಡಲ್ರಿ. ಮತ್ತೆ ಕೆಟ್ಟ ಆಲೋಚನೆ ಇಟ್ಕೊಂಡ್ ಬಂದ್ರೆ ಕೆಟ್ಟದ ಮಾಡೋದಿಲ್ರಿ. ನಡೆಯುವುದಿಲ್ಲ. ಏನು ನಡುದಿಲ್ಲ. ಒಳ್ಳೆ ಮನಸ್ಸಿನಿಂದ ಬಂದು ಕಾಯಿ ಕಟ್ಟ್ರಿ ಚಲೋ ಆಗ್ತೈತಿ. ಕಾಯಿ ಕಟ್ಟಿದ್ದು ಮತ್ತೆ ಬಿಚ್ಚಬೇಕ್ರಿ. ಸಕ್ಸಸ್ ಆತಂದ್ರ ಅದನ್ನ ಬಿಚ್ಚಿ ಒಡ್ಸ್ಕೊಂಡ್ ಹೋಗ್ಬೇಕ್ರಿ. ಅಮ್ಮನ ಉಡಿಸ್ಕೊಳ್ಬೇಕು. ಮತ್ತೆ ಕಾಯಿ ಕಟ್ಟಿದ್ಮ್ಯಾಗ ಅಲ್ಲಿ ತನಕ ನೀವು ಕಾಯಿ ಒಡ್ಸಂಗಿಲ್ಲ. ಮಕ್ಕಳ ಸಂಬಂಧ ಬಾಳೆಹಣ್ಣು ಬಿಡಿಸ್ತೀವ್ರಿ. ಲಿಂಬೆಹಣ್ಣು ಹೊಟ್ಟೆ ಕೊಡ್ತೀವ್ರಿ. ಮನಿ ಇರ್ಲಿಕ್ಕಂದ್ರ ಮನಿದೊಂದು ಚಿತ್ರ ಕಟ್ಟೋದು, ತೊಟ್ಲದ್ದು ಈ ತರ ಏನಾದ್ರೂ ನಿಮ್ಮ ಆಸೆ ಐತ್ಲಾ ಅದನ್ನ ಅನ್ಕೊಂಡು ಬೇಡ್ಕೊಂಡ ಕಟ್ಟಿ ಹೋಗ್ಬೇಕ್ರಿ. ಇಲ್ಲಿ ಕಾಯಿ ಕಟ್ಟೋದಂದ್ರೆ ಈ ಥರ ನೋಡ್ರಿ. ಮಕ್ಕಳಾಗ್ಲೇ ಇರ್ತಾರೆ, ಈ ಥರ ತೊಟ್ಲಕ್ಕೆ ಕಟ್ತಾರ. ಮತ್ತು ಇನ್ನೂ ಏನೇನೋ ಬೇಡಿಕೆಗಳು ಹರಕೆಗಳು ಇರ್ತಾವಲ್ಲ, ಅವರೆಲ್ಲರೂ ಈ ಥರ ಸುತ್ತಲೂ ಕಟ್ಟಿರ್ತಾರ. ಮತ್ತು ಇಲ್ಲಿ ಗುಡಿ ಪೂಜಾರಿ ಅದಾರ ನೋಡ್ರಿ. ಇವ್ರೀಗ ನಿಧನರಾಗ್ಯಾರ. ಯಮನಪ್ಪ ಬೆಳಗಿ ಅಂಥೇಳಿ. ಇವರ ಮೊದಲಿಗಿತ್ರ ಪೂಜೆ ಮಾಡ್ಕೋತಾ ಬರ್ತಿದ್ರು. ಈಗ ಅವ್ರ ನಿಧನರಾದ್ರಿಂದ ಅವ್ರ ಮಕ್ಕಳು ಮತ್ತು ಅವರ ಹೆಂಡತಿ ಪೂಜೆ ಮಾಡ್ತಾರೆ. ಇದು ಹಳೆ ಮಠ ನೋಡ್ರಿ. ಅದು ಧರ್ಮ ದೇವತೆದ ಹಳೆ ಮಠ. ಈಗ ಎಲ್ಲ ಅಮ್ಮವ್ರ ಕಡೆ ಒಂಥರ ಒಂದು ಲೆವೆಲ್ಗೆ ಆದಿಂದ ದೊಡ್ಡ ಮಠ ಕಟ್ಸ್ಯಾರ, ಹೊಸ ಮಠ.
ಇಲ್ಲೇನು ಕಾಣಿಕೆ ಕೊಡ್ಬೇಕನ್ರಿ ಭಾಳ? ಕಾಣಿಕೆ ನಾವು ನೀವೇನು ಬೇಡ್ತೀರಿ ಅಮ್ಮಗೆ ಸೀರೆ ಅಭಿಷೇಕ ಜೋಳ ಅದು ಹಾಕ್ತಾರೆ ಅಂಬ್ಲೇಕಿ ಅಮ್ಮ. ಹಾಂ ಹಾಂ ಹ್ಞೂ ಎಲ್ಲ ಹರಕೆ ತೀರಿದ್ದೇನು ಕೊಡೋದ್ರಿ? ಎಲ್ಲ ಹರ್ಕಿತೀರಿ ನಿಮ್ಮ ಕೆಲಸ ಆಗಿ ಕಾಯಿ ಬಿಚ್ಚು ಮುಂದೆ ಅಟ್ಟು ಮಾಡ್ಬೇಕ್ರಿ. ಹಾಂ ನಾನು ಧರ್ಮ ದೇವತೆ ಬಗ್ಗೆ ಒಂದು ಸಾಂಗ್ ಹಾಡ್ತೀನಿ. ಧರೆಗೆ ಬಂದಂತ ದೇವತೆ ಸತ್ಯ ಧರ್ಮದ ದೇವತೆ, ಧರೆಗೆ ಬಂದಂತ ದೇವತೆ ಸತ್ಯ ಧರ್ಮದ ದೇವತೆ, ಇಟಗಿಲಿ ನೆಲೆಸಿದ ಭೀಮಾಂಬಿಕೆ ನಿನ್ನಯ ಪಾದಕ್ಕೆ ಶರಣೆಂಬೆ ಶರಣೆಂಬೆ, ಧರೆಗೆ ಬಂದಂತ ದೇವತೆ ಸತ್ಯ ಧರ್ಮದ ದೇವತೆ. ಇಟಗಿ ಭೀಮಮ್ಮನ ಬಗ್ಗೆ ಒಂದು ಸಣ್ಣ ಕಿರು ಪರಿಚಯ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಇವರು ಗದಗ ಜಿಲ್ಲೆ ರೋಣ ತಾಲೂಕಿನ ಇಟಗಿಯವರು. ಮತ್ತು ಇಲ್ಲಿ ಹನುಮವ್ವ ಮತ್ತು ಸೋಮಣ್ಣ ಅಂತ ಇಬ್ಬರ ದಂಪತಿಗಳಿಗೆ 3ನೇ ಮಗಳಾಗಿ ಬನಶಂಕರಿ ದೇವಿಯ ವರದಿಂದ ಇಟಗಿ ಭೀಮಮ್ಮ ಹುಟ್ತಾರೆ. ಇಬ್ಬರ ಅಣ್ಣಂದಿರ ಮುದ್ದು ತಂಗಿಯಾಗಿ ಚರಕ ನೇಯ್ತಾ ಬೆಳೀತಾರೆ ಇವರು. ಇಟಗಿಯ ಜನ ಒಂದು ವಯಸ್ಸಿನಲ್ಲಿ ಇವರಿಗೆ ಭೀಮಾ ಭೀಮಾ ಅಂತ ಕರೀತಿರ್ತಾರೆ. ಆಗ ಭೀಮಾಗೆ ಒಂದಿನ ಮದ್ವೆ ಮಾಡ್ಬೇಕಂಥೇಳಿ ನಿರ್ಧಾರ ಮಾಡ್ತಾರೆ. ಭೀಮಾ ಆಕೆಗೆ ಮದ್ವೆ ಆಗಕ್ಕೆ ಇಷ್ಟ ಇರೋದಿಲ್ಲ. ಇಷ್ಟ ಇಲ್ಲದಿರೋ ಕಾರಣ ನಾನು ಮದ್ವೆ ಒಲ್ಲೆ ಅಂತ ಹೇಳ್ತಾ ತಂದೆ ತಾಯಿಗೆ. ಆದರೆ ತಂದೆ ತಾಯಿ ಮಾತು ಮತ್ತು ಗುರು ಹಿರಿಯರ ಮಾತು ಕೇಳಿ ಒಂದಿನ ಮದ್ವೆಗೆ ಒಪ್ಕೊಳ್ಳೋಂಥ ಪರಿಸ್ಥಿತಿ ಬರ್ತೈತಿ. ಮದ್ವೆ ಯಾರ ಜೊತೆಗೆ ಅಂತಂದ್ರೆ, ಈಗ ಭೀಮಾ ತಾಯಿ ಅದಲ್ಲ ಹನುಮವ್ವ, ಅವರ ಅಣ್ಣನ ಮಗನ ಜೊತೆಗೆ ಮದ್ವೆ ಫಿಕ್ಸ್ ಆಗುತ್ತೆ ಭೀಮಾಂಬಿಕಾಗ. ಆಗ ಮದ್ವೆ ಆಗುತ್ತೆ ಭೀಮಾಂಬಿಕಾ ದೇವಿಗೆ. ಮದ್ವೆ ಆದ ತಕ್ಷಣ 3 ಮಕ್ಕಳ ಸಕ್ರ ಆಗ್ತಾವ. ಭೀಮಾಂಬಿಕಾ ಅವರ ತಂದೆ ತಾಯಿಗೆ ಒಂದು ಸ್ವಲ್ಪ ಭಯ ಇರ್ತೈತಿ. ನನ್ನ ಮಗಳು ಪೂಜೆ ಪುನಸ್ಕಾರ ಅಂಥೇಳಿ ಅಧ್ಯಾತ್ಮದಲ್ಲಿ ತೊಡಗಿರ್ತಿದ್ದಳು, ಈಗ ಹೆಂಗೆ ಸಂಸಾರಿ ಆಗ್ತಾಳೆ ಅಂಥೇಳಿ ಭಯ ಇರ್ತೈತಿ. ಹೆಂಗೇನೋ ಗೊತ್ತಿಲ್ಲ, ಅವಳು ಮದುವೆ ಆದ ತಕ್ಷಣ ಸಂಸಾರಿಯಾಗಿ 3 ಮಕ್ಕಳ ಸಕ್ರ ಆಗ್ತಾವ ಆಕೆಗೆ. ಭೀಮಾಂಬಿಕಾ ಅವರಿಗೆ ಒಂದು ಸಂಸಾರ ಇದ್ರೂ, ಗಂಡ ಮನೆ ಮಕ್ಕಳು ಎಲ್ಲ ಇದ್ರೂ ಮತ್ತು ದೇವರ ಸ್ಮರಣೆಯಲ್ಲಿ ಅವರ ತಲ್ಲೀನರಾಗ್ತಾರೆ. ದೇವರ ಸ್ಮರಣೆಯಲ್ಲಿ ಮುಳುಗಿದ್ರಿಂದ ಮತ್ತು ದೇವರು ಅವರಿಗೆ ಒಲಿದ ವರ ಕೊಡ್ತಾನೆ. ಯಾವತ್ತೂ ತಲೆ ಮ್ಯಾಗಿನ ಸೆರಗು ಅಷ್ಟು ತೆಗಿಲಾರ್ದಂಥ ವ್ಯಕ್ತಿ ಇವರು ಭೀಮಾಂಬಿಕಾ ಅವರು. ಇವರ ಮಕ್ಕಳು ತುಂಬ ದೊಡ್ಡ ದೊಡ್ಡವರಾಗ್ತಾರೆ. ಆದರೂ ಇವರು ಮತ್ತೆ ಚರಕ ನೇಯೋ ಕೆಲಸದಲ್ಲೇ ದೇವರ ಸ್ಮರಣೆಯಲ್ಲೇ ಮುಳುಗಿಬಿಡ್ತಾರೆ. ಅವರು ಹುಟ್ಟಿದ 12 ವರ್ಷದ ಒಂದು ಕಾಲದಿಂದಲೂ ಈಗಿನವರೆಗೂ ಅವರು ಒಂದೊಳ್ಳೆ ರೀತಿ ಊರಿನ ಜನರಿಗಾಗಲಿ ನಾಡಿನ ಜನರಿಗಾಗಿ ಬೇಡಿದ ವರಗಳನ್ನು ಕೊಡ್ತಾ ಬಂದಿದ್ದಾರೆ ಇಷ್ಟು ದಿನ. ಈಗಲೂ ಅಷ್ಟೇ ಜನರ ಕಣ್ಣಿಗೆ ಯಾರ ಕಣ್ಣಿಗೂ ಕಾಣಲಾರ್ದ ಅಗೋಚರವಾಗಿ ತಾಯಿ ಎಲ್ರಿಗೂ ವರಗಳನ್ನು ಕೊಡ್ತಾಳೆ ಮತ್ತು ಕರುಣಿಸ್ತಾಳೆ. ಅಂಬಲಿ ಸೇವಿಸುವುದು ಅವರ ಆಹಾರ ಆಗಿತ್ತು ಆಗ. ಈಗಲೂ ಹಿಂದೂ ಮುಸ್ಲಿಂ ಅಂತ ಭೇದ ಭಾವವಿಲ್ಲಾರ್ದ ಅನೇಕ ಜನರು ಈ ತಾಯಿ ಹತ್ರ ಹೋಗಿ ವರ ಕೇಳ್ತಾರೆ. ಉತ್ತರ ಕರ್ನಾಟಕದವರು ಅಷ್ಟೇ ಅಲ್ಲದೆ ಅನೇಕ ರಾಜ್ಯಗಳು, ಆಂಧ್ರ ಪ್ರದೇಶ ಆಗಲಿ ಮತ್ತು ಇನ್ಯಾವುದೋ ರಾಜ್ಯದವರು ಆಗಲಿ, ಎಲ್ಲ ಜನರು ಬಂದ ಇಲ್ಲಿ ಅದ್ಧೂರಿಯಾಗಿ ಜಾತ್ರೆ ಮಾಡ್ತಾರೆ. ಈಗ ನಾನು ವಿಡಿಯೋ ಮಾಡ್ತಿರೋದು ಬಾಗಲಕೋಟೆ ಜಿಲ್ಲೆಯಲ್ಲಿ ಮತ್ತು ಗದ್ನಿಕರಿ ಕ್ರಾಸ್ ಹತ್ರನ ಗುಡಿ ಐತಿ ದೇವ್ರದ್ದು. ಇಟಗಿ ಭೀಮಮ್ಮನ ಗುಡಿ ಎಲ್ಲೈತಂದ್ರೆ ಹೇಳ್ತಾರೆ ನಮ್ಮ ಜನ. ನೀವು ಒಮ್ಮೆ ಬಂದ ಭೇಟಿ ನೀಡಿ ಹೋಗ್ರಿ ಗುಡಿಗೆ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ವಿಡಿಯೋಕ್ಕೆ ಎಲ್ಲದಕ್ಕೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಇಲ್ಲಿ ಬರ್ರಿ, ನೀವು ಬಂದೊಮ್ಮೆ ಕಾಯಿ ಕಟ್ರಿ, ನಿಮ್ಮ ಮನಸ್ಸಿನಾಗ ಇದ್ದುದ್ದು ಅಂದ್ಕೊಂಡು ಕಾಯಿ ಕಟ್ರಿ, ತಾಯಿ ಈಡೇರಿಸ್ತಾಳೆ. ನಿಮ್ಮ ಕೈಲಿ ಆದಷ್ಟು ದಾನ ಧರ್ಮ ಮಾಡಿರಿ ಈ ಮಠಕ್ಕೆ.